ಕಡೆಯಿಂದನೂ ಕೆಲಸ ಆಗಬೇಕು. ಓಕೆ. ನಾವು ಯಾರಿಂದನೂ ಒಂದು ರಿಶ್ವತ್ ತಗೊಂಡು ಒಂದು ಇದು ತಗೊಂಡು ನಾವು ಕೆಲಸ ಮಾಡ್ತಾರಲ್ಲ. ನಾವು ಕರೆಕ್ಟಾಗಿ ನಮ್ಮ ಏರಿಯಾ ನಮ್ಮ ಜನಗಳು ನಮಗೆ ಇಂಪ್ರೂವ್ ಆಗಬೇಕು, ನಾವು ಇದಾಗಬೇಕು ಅನ್ನೋದ್ರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಓಕೆ. ಬೇರೆ ಏನು ನಾವು ಇದು ಮಾಡಿಲ್ಲ. ಯಾವ ಎಲೆಕ್ಷನ್ಗಾಗಲಿ ಇದಾಗಲಿ ಯಾರ ಹತ್ರ ನಾನು ದುಡ್ಡು ತಗೊಳ್ಳೋದು ಇದು ಮಾಡೋದು ಅವೆಲ್ಲ ಕೆಲ್ಸಗಳ್ಗೆ ಹೋಗಿಲ್ಲ. ಬರ್ತಾರೆ, ಎಲ್ಲ ಬರ್ತಾರೆ, ಜನತಾದಳ ಬರ್ತಾರೆ, BJP ಅವರು ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ನವರು ಬರ್ತಾರೆ. ಬಟ್ ಕಾಂಗ್ರೆಸ್ಗೆ ಹೋದ್ಮೇಲೆ ಕಾಂಗ್ರೆಸ್ ಬಿಟ್ಟು ಯಾವುದಕ್ಕೂ ವರ್ಕ್ ಮಾಡಿಲ್ಲ, ಮಾಡೋಕ್ಕೆ ಹೋಗೋದು ಇಲ್ಲ. ಎಷ್ಟು ವರ್ಷದಿಂದ ಈ ಕ್ಯಾರಿಯರಲ್ಲಿ ಇದೆ? ನಾವು 30 ವರ್ಷದಿಂದ ಇದ್ದೀವಿ. 30 ವರ್ಷ? 40 ವರ್ಷದಿಂದ. ಹಾಂ ಹಾಂ. 40 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ನಿತ್ಯ ಮಾಡಿದ್ರಾ ಅಥವಾ ಸ್ಟಾರ್ಟಿಂಗಿಂದಾನೇ ಕಾಂಗ್ರೆಸ್ಸಿಂದ ಇದ್ದೀರಾ? ಇಂಡಿಪೆಂಡೆಂಟ್ ನಿಲ್ಲೇ ಇಲ್ಲ ನಾವು. ಮುಂಚೆ ದಳಕ್ಕೆ ಸೇರ್ಕೊಂಡ್ವಿ. ದಳದಿಂದ ಬಂದು ಆಮೇಲೆ 10 ವರ್ಷ ದಳದಲ್ಲಿದ್ದೆ. ಆಮೇಲೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಏರಿಯಾಗೆ ಬಂದ ಮೇಲೆ ಅವ್ರ ಕಡೆಗೆ ಸೇರಿಬಿಟ್ಟು ಅವ್ರ ಕಡೆಯಿಂದ ವರ್ಕ್ ಮಾಡಿಕೊಂಡು ನಾವು ಏರಿಯಾಗೆ ಇದು ಮಾಡ್ತೀವಿ. ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನೀವು ಎಷ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ಮತ್ತು ಕಾರ್ಪೊರೇಷನ್ ಅರೇ ಎಲೆಕ್ಷನಲ್ಲಿ ಮಾಡಿದ್ದೀನಿ. ಎಲ್ಲ ಟೈಮಲ್ಲೂ ಎಲೆಕ್ಷನಲ್ಲಿ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ದಳಗೂ ಮಾಡಿದ್ದೀನಿ, ಕಾಂಗ್ರೆಸ್ಗೂ ಮಾಡಿದ್ದೀನಿ, ಎಲ್ಲರಿಗೂ ಗೆಲ್ಸ್ಕೊಂಡ್ಬಂದಿದ್ದೀನಿ. 40 ವರ್ಷದಿಂದನೂ ಇದು ಮಾಡ್ಕೊಂಡು ಬಂದಿದ್ವಿ. ಅಂದರೆ ರೆಗ್ಯುಲರ್ ಆಗಿ ವಿನ್ನಿಂಗ್? ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದಿದ್ವಿ, ಯಾವುದು ಬಿಟ್ಟ ಇಲ್ಲ. ಎರಡು ಪಾರ್ಟಿ. ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮತ್ತೆ ಇದು ಮಾಡಬೇಕಂತ ಇದ್ದೀರಾ? ಯಾವುದು ಇನ್ನು ಮಾಡ್ತೀನಿ ನಾನು. ನಮಗೆ ಕೈ ಕಾಲು ಗಟ್ಟಿಯಾಗಿ ಇರೋವರೆಗೂ ಮಾಡೋಣ, ವರ್ಕ್ ಮಾಡೋಣ, ಏರಿಯಾಗೆ ಇಂಪ್ರೂವ್ ಮಾಡೋಣ, ಏರಿಯಾಗೆ ಡೆವಲಪ್ಮೆಂಟ್ ಮಾಡೋಣ, ಏರಿಯಾ ಇದು ಮಾಡ್ಕೊಂಬರೋಣ, ಜನಗಳಿಗೆ ಸಹಕಾರ ಮಾಡೋಣ. ಯಾವುದು ವಾಟರ್ ಸಪ್ಲೈ ಇಲ್ಲ, ಕರೆಂಟ್ ಹೋಯ್ತು, ಇದು ಹೋಯ್ತು, ಇನ್ನೊಂದು ಹೋಯ್ತು ಏರಿಯಾದಲ್ಲಿ, ಇದೆಲ್ಲ ಇಂಪ್ರೂವ್ ಮಾಡಿಸಿದ್ದೆಲ್ಲ ನಾವೇ ಇಂಪ್ರೂವ್ ಮಾಡಿಸ್ತೀವಿ. ನಾವು ನಿಂತ್ಕೊಂಡೇ ಇಂಪ್ರೂವ್ ಮಾಡಿಸಿದ್ದು. ಈ ಪೀರಿಯಡಲ್ಲಿ ಬ್ಯಾಂಗ್ಳೂರು ಇದರಲ್ಲಿ ಅಂದರೆ ಈ ಏರಿಯಾದಲ್ಲಿ ಡೆವಲಪ್ಮೆಂಟ್ ಆಗಿ ಏನು ಮಾಡಿದ್ದೀರಾ ನೀವು? ಈ ಡೆವಲಪ್ಮೆಂಟು ಫುಲ್ಲು ಎಲ್ಲ ರೆವೆನ್ಯೂ ಪ್ಯಾಕೆಟಲ್ಲೇ ಎಲ್ಲ ವ್ಯವಸಾಯ ಮಾಡ್ತಾ ಇದ್ದಿದ್ದೆ. ಇದು ಸೇರ್ಕೊಂಡ ಮೇಲೆ ಎಲ್ಲ ಡೆವಲಪ್ಮೆಂಟ್ ಮಾಡಿಸಿದ್ದು ನಾವೇ. ಇದೆಲ್ಲ ಏರಿಯಾ ಡೆವಲಪ್ಮೆಂಟ್, ನೀರಿಂದ ಸಮಸ್ಯೆಗಳು ಎಲ್ಲದು ಈ ಏರಿಯಾಗೆ ವಾಟರ್ ಸಪ್ಲೈ ನೀರು ತಗೊಂಬರ್ಬೇಕಂದ್ರೆ ಚಂದ್ರಶೇಖರ್ ಮಿನಿಸ್ಟ್ರ್ ಇದ್ದರು. ಆವಾಗ ನಮ್ಮ ಕಮಿಷನರು ಗೋಪಾಲ್ ರೆಡ್ಡಿ ಅವರು ಇದ್ದರು. ಆವಾಗ ಈ ಏರಿಯಾಗೆ ಎಲ್ಲ ಪಬ್ಲಿಕ್ ಟಾಪ್ಗಳು ಹಾಕ್ಸ್ತೀವಿ, ಯಾರು ಮನೆಗೆ ಬೇಕೋ ಕೊಡಿಸ್ತೀವಿ, ಎಲ್ಲ ಇದು ಮಾಡಿ ಎಲ್ಲ ಮಾಡೋದು. ಇದು ಈ ಕ್ಯಾರಿಯರಲ್ಲಿ ಫಸ್ಟ್ ಬರಲಿಕ್ಕೆ ನೀವು ಯಾರು ಕಾರಣ ಆಗಿದ್ರು? ಕಾರಣ ಅಂದರೆ ನಮ್ಮ ಚಂದ್ರಶೇಖರ್ ಮಿನಿಸ್ಟ್ರು, ಹೌದು, ಗೋಪಾಲ್ ರೆಡ್ಡಿ ಅವರು ಕೌನ್ಸಿಲರ್ ಆದರು. ಗೋಪಾಲ್ ರೆಡ್ಡಿ ಅವರು ಕೌನ್ಸಿಲರ್ ಆದಮೇಲೆ ನಮಗೆ ಚಂದ್ರಶೇಖರ್ ಮಿನಿಸ್ಟರ್ ಮಾಡಬೇಕಾದ್ರೆ ನಮಗೆ ಇದು ಅವರಿಂದಾನೆ, ನಮ್ಮ ಗೋಪಾಲ್ ರೆಡ್ಡಿನಿಂದಾನೆ ನಾವು ಇದಾಗಿದ್ದು. ಕೌನ್ಸಿಲರ್ ಅವರು ಕೌನ್ಸಿಲರ್ ಆಗಿ ಇದು ಮಾಡ್ಕೊಂಡು ಬಂದಿದ್ದು. ಅಂದರೆ ಇದು ಫಸ್ಟು ನಿಮ್ಮ ಮೈಂಡ್ ಒಳಗೆ ಯಾವಾಗ ಬಂತು, ಯಾವ ಥರ ಬಂತು, ಏನು ಅಂದರೆ ಯಾವ ಕಾರಣದಿಂದ ನೀವು ಇದು ಪೊಲಿಟಿಕಲ್? ಯಾವ ಕಾರಣದಿಂದ ಅಲ್ಲ, ನಾವು ಏರಿಯಾದು ನಾವು ಇಂಪ್ರೂವ್ ಆಗಬೇಕು, ಏರಿಯಾ ಇಂಪ್ರೂವ್ ಮಾಡಿಸ್ಬೇಕಂತಲೇ ಕಾರಣದಿಂದ ಬಂದಿಲ್ಲ. ಸಣ್ಣ ವಯಸ್ಸಿಂದ ಏನಾರ ನಿಮಗೆ ಆಸೆಗಳು ಇತ್ತಾ? ಇಲ್ಲ, ಆಸೆಗಳು ಏನೂ ಇರಲಿಲ್ಲ. ಅವೆಲ್ಲ ನಮ್ಮ ಪಬ್ಲಿಕ್ ಇಂಪ್ರೂವ್ ಆಗಬೇಕು, ನಮ್ಮ ಏರಿಯಾ ಇಂಪ್ರೂವ್ ಆಗಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೇ ನಮಗೆ ಆಸೆ ಇತ್ತು. ಅದೇ ಆಸೆ ಇತ್ತು. ಆದಷ್ಟು ಅದೇ. ನಾವು ನಮಗೆ ರಿಶ್ವತ್ ತಗೋಬೇಕು, ದುಡ್ಡು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು ಇಲ್ಲ ನಿಮಗೆ. ಮತ್ತೆ ಯಾರು ಹೆದರ್ಸೋದು ಬೆದರ್ಸೋದು ಅವೆಲ್ಲ ಏನೂ ಇಲ್ಲ. ಕಂಪ್ಲೀಟು ಇವತ್ತಿಗೂ ಯಾವ ಏರಿಯಾಗೆ ಹೋದ್ರೂ ನಮಗೆ ಅಷ್ಟೇ ಸಹಕಾರ ಇದೆ, ಅಷ್ಟೇ ಇದು ಮಾಡ್ತಾರೆ. ಖರ್ಗೆ ಅವರಿದ್ರು, ಧರ್ಮ್ ಸಿಂಗ್ ಇದ್ರು, ಅವರೆಲ್ಲನೂ ಅವ್ರ ಮನೆಗಳಿಗೂ ಹೋಗಿದ್ದೀನಿ. ಅವಾಗ ಎಲ್ಲರೂ ಕಡೆ ಹೋಗಿದ್ದೀನಿ. ಏನಿದೆಲ್ಲ ಎಲ್ಲರ ಕಡೆ, ಯಾವ ಪೊಲೀಸ್ ಆಫೀಸರ್ ಆಗಲಿ, ಇವರಾಗಲಿ, ಎಲ್ಲರೂ ನನಗೆ ಭಾಳ ಇದು. MLAಗೆ ಒಂದ್ಸಲ ಪಾರ್ಟಿಸಿಪೇಟ್ ಏನು ಇಲ್ಲಪ್ಪ. MLAಗೆ ನಿಲ್ಲು ಅಂದರು, ನಾನೇ ಬೇಡ ಅಂದೆ. ಕೌನ್ಸಿಲರ್ಗೆ ಗೆಲ್ಲಿಸ್ಬಿಡ್ತೀವಿ ಅಂದರು, ಇದು ನಿಲ್ಲು ಅಂದರು ಎಲೆಕ್ಷನ್ಗೆ, ನಾನು ಬೇಡ. ಅದು ಅಂದರೆ ನಿಮಗೆ ಇಷ್ಟಲ್ಲಿ ರೆಗ್ಯುಲರ್ ಆಗಿ ಗೆದ್ದರೂ ಕೂಡ ಮೇಯರ್ ಅವಕಾಶ ಏನಾದ್ರು ಸಿಕ್ಕಿತ್ತಾ? ಅಲ್ಲಲ್ಲ, ನಮಗೆ ಬೇಡ ಅಂದೆ, ನಾನೇ ಬೇಡ ಅಂದೆ. ಅಂದರೆ ಸಿಕ್ಕಿತ್ತ ಅವಕಾಶ? ಅಲ್ಲ, ಸಿಕ್ಕಿದ್ದು ಮಾಡು ಅಂದರು. ಯಾವ ವರ್ಷದಲ್ಲಿ ನೀವು ಆಗೋ ಚಾನ್ಸಸ್ ಇತ್ತು ರೆಗ್ಯುಲರ್ ಆಗಿ ಗೆದ್ದಿದ ಮೇಲೆ? ಅವಾಗ ನನಗೆ ಒಂದು 15 ವರ್ಷ ಮುಂಚೆನೇ ಇತ್ತು.
ಹೇಳಿದ್ರು, ನನಗೆ ಬೇಡ. ಒಂದೇ ಏರಿಯಾದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಒಂದೇ ಏರಿಯಾದಲ್ಲೂ ಒಂದೇ ಏರಿಯಾದಲ್ಲಿ ಸ್ಟಾರ್ಟಿಂಗಿಂದನೂ ಈಗಲೂವರೆಗೂ ಒಂದು ಏರಿಯಾದಲ್ಲಿ ಇವಾಗ್ಲೂ ಮೊನ್ನೆನೂ ಮಾಡಿದ್ದು ಒಂದೇ. ಥ್ಯಾಂಕ್ ಯು ಸರ್, ಭಾಳ ಚೆನ್ನಾಗಿದೆ ನಿಮ್ಮ ಇದುಗಳು, ಆಸನಗಳು ಎಲ್ಲ ಅಭಿಪ್ರಾಯ. ಒಳಗೆ ಮಾಡೋಕೆ ಹೋಗಲಿಲ್ಲ. ಹೌದು ಸರ್, ತುಂಬ ಖುಷಿ ಆಯಿತು. ಒಳ್ಳೆ ಒಂದು ಇದು ಮನಸ್ಸೊಳಗೆ ಸರ್ಕಾರ ಮಾಡಿದೆ. ಅದೇ ಜನಗಳು ನನಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರೆ, ನನ್ನ ಮೇಲೆ ಅಭಿಮಾನ ಇಟ್ಟವ್ರೆ, ನನಗೆ ಭಾಳ ಇದು ಮಾಡ್ತಾರೆ. ಏರಿಯಾಗಳು ಈ ಏರಿಯಾನೇ ಅಲ್ಲ, ಯಾವ ಏರಿಯಾಗೆ ಹೋದ್ರೂ ಎಲ್ಲೋದ್ರೂ ನನಗೆ ಅಭಿಮಾನ ಇದೆ. ಯಾವ ಮಿನಿಸ್ಟರ್ ಆಗಲಿ, ಯಾವ ಕೌನ್ಸಿಲರ್ ಆಗಲಿ, ಯಾರೇ ಆಗಲಿ ನನಗೆ ಅಭಿಮಾನ ಇಟ್ಕೊಂಡು. ಹುಡುಗಾಗಿಂದ ಬ್ಯಾಂಗ್ಳೂರಲ್ಲೇ ಇದ್ದೀರಾ ಅಥವಾ ಈ ಊರು ಗುರಪ್ಪನಬಾಳೆ ಅಂತ ಹುಡ್ತಾಗಿನಿಂದ ನಾವು ಇಲ್ಲಿನೋರೆ, ನಾವು ಬೇರೆ ಕಡೆನವರಲ್ಲ, ನಾವು ಇದೇ ಸ್ಥಳದವರು. ಮುಂಚೆಯಿಂದನೂ ಇಲ್ಲೇ ಮುಂಚೆಯಿಂದಾನು ಇದೇ ಸ್ಥಳ. ರೆಸಿಡೆನ್ಷಿಯಲ್ ಅಡ್ರೆಸ್ಸು ಇದೆನಾ? ಎಲ್ಲ ಇದೆ, ಎಲ್ಲ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಎಲ್ಲರೂ ಯಾವ ಪೊಲೀಸ್ ಆಫೀಸರು ಇವತ್ತಿಗೂ ಅಷ್ಟೇ, ಅವತ್ತಿನಿಂದಾನು ಅಷ್ಟೇ ನನಗೆ ಭಾಳ ಇದು ಮಾಡ್ತಾರೆ, ಕೊಟ್ಟು ಮಾಡ್ತಾರೆ. ಎಲ್ಲಿ ಹೋದ್ರೂ ಬನ್ನಿ ಸರ್ ಅಂತ ಭಾಳ ಇದು ಮಾಡ್ತಾರೆ ನನಗೆ. ಇಲ್ಲಿ ಹೋದ್ರೂ ಅಷ್ಟೇ ಯಾವ ಆಫೀಸರ್ಗಳು ಇದು. ಅಂದರೆ ನಿಮಗೆ ಈಗ ಪ್ರಾಬ್ಲಮ್ಗಳು ಏನು ಕ್ರಿಯೇಟ್ ಆಗಿದೆಯಲ್ಲ ನಿಮ್ಮ ಬಾಡಿಯಲ್ಲಿ? ಎಷ್ಟು ವರ್ಷದಿಂದ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿ? 15 ವರ್ಷದಿಂದ ಸ್ವಲ್ಪ. ಆದರೂ ನೀವು ಪೊಲಿಟಿಷಿಯನ್ನಲ್ಲಿ ನೀವು ಸಪೋರ್ಟ್ ಕೊಡ್ತಾನೆ ಇದ್ದೀರಾ, ಮಾಡ್ತಾನೆ ಇದ್ದೀರಾ, ಜನರಿಗೋಸ್ಕರ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾನೆ ಇದ್ದೀರಾ. ಅದೊಂದು ಮಾಡ್ತಾ ಇದ್ದೀನಿ ನಾನು, ಜನಗಳಿಗೋಸ್ಕರ ಮಾಡ್ತಾ ಇದ್ದೀನಿ. ಯಾರಿಂದನೂ ನಾನು ನಮ್ಮ ಕೃಷ್ಣಯ್ಯರು ಬಂದಿದ್ರು, ಕೃಷ್ಣಯ್ಯರು ಮೀಟಿಂಗ್ ಮಾಡಿಸಿದೆ, ಇದು ಮಾಡಿದೆ. ನಾನು ಯಾರ ಹತ್ರ ಹಿಂಗೆ ಕೈ ಹಿಡ್ದೋನಲ್ಲ, ಒಂದು ಕಾಫಿ ಕುಡ್ದೋನಲ್ಲ ಹೋಗಿ. ಇನ್ನು ನಮ್ಮ ರಾಮಲಿಂಗಾರೆಡ್ಡಿ ಇಲ್ಲಿ ಮನೆಯಲ್ಲಿ ಕಾಫಿ ತರಿಸು ಕೊಡ್ತಿದ್ದೀನಿ, ಹೋಗ್ತಾ ಇದ್ದೀವಿ, ಕುಡಿಸಿದ್ದಾರೆ. ಅವ್ರಿಗೂ ನನಗೂ ಭಾಳ ಅಣ್ಣ ತಮ್ಮಂದಿರಿದ್ದಂಗೆ ಇದ್ದೀವಿ. ಇವತ್ತಿಗೂ ಅಷ್ಟೇ ಅವತ್ತಿಗೂ ಅಷ್ಟೇ, ಫೋನ್ ಮಾಡಿದ್ರೆ ಬಂದ್ಬಿಡ್ತಾರೆ. ಇವಾಗಲೂ ಫೋನ್ ಮಾಡಿದ್ರೆ ಬರ್ತಾರೆ. ನನ್ನ ಮೇಲೆ ಅಷ್ಟೇ ಅಭಿಮಾನ ಇಟ್ಟವ್ರೆ, ಅಣ್ಣ ಅಂತ ಹೇಳ್ಬಿಟ್ಟು ಅದೇ ಥರ ಅಭಿಮಾನ ಇಟ್ಟವ್ರೆ. ಯಾವ ಮಿನಿಸ್ಟರ್ಗಳು, ಯಾವ ಕೌನ್ಸಿಲರ್ಗಳು, ಯಾವ ಏರಿಯಾದವರು ಅಷ್ಟೇ. ಇನ್ನು ನೀವು ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀರಾ? ಮಾಡ್ತೀನಿ. ಕೌನ್ಸಿಲರ್ ಎಲೆಕ್ಷನಲ್ಲಿ ಎಲ್ಲದಕ್ಕೂ ಮಾಡ್ತೀನಿ, ಕಾರ್ಪೊರೇಟರ್ ಎಲೆಕ್ಷನಲ್ಲಿ ಎಲ್ಲದಕ್ಕೂ ಮಾಡ್ತೀನಿ, ಇಲ್ಲ ಅಂತಿಲ್ಲ. MP ಆಗಿ ಏನಾದರೂ ನೀವು ಸಾಧಿಸಿದ್ದೀರಾ ಒಂದ್ಸಲ? ಇಲ್ಲ ಇನ್ನು ಮಾಡಬೇಕು ಅಂತ ಇದ್ದೀವಿ. ಇನ್ನು MP ಇವಾಗ ನಿಲ್ಲೋಕೆ ಇದ್ದಾರೆ ನಮ್ಮ EB ವೆಂಕಟೇಶ್ ಅಂತ, ಅವ್ರನ್ನ ಇಂಪ್ರೂವ್ ಮಾಡಬೇಕು ಅಂತ ಏನೋ ಇದ್ದೀನಿ. EB ವೆಂಕಟೇಶ್ ಕಾರಣ ನಿಮಗೆ ಇದು ಬಂದಾಗ ನೀವು ಆಪರ್ಚುನಿಟಿ ಬಂದಿದೆ ಒಂದು ಮೇಯರ್ ಆಗಿ ಆಪರ್ಚುನಿಟಿ ಬಂದರೂ ಕೂಡ ತಾವು ಯಾವುದು ಬೇಡ ಅಂದೆ, ನನಗೆ ಇದೇ ಸಾಕು ಅಂದೆ. ನನಗೆ ಜನತಾ ಸೇವೆ ಮಾಡ್ಕೊಂಡಿರೋದಕ್ಕೆ ನನಗೆ ಅವಕಾಶ ಸಾಕು ಇದೆ ಅಂದೆ. ಇದೇ ಇದು. ಯಾಕಂದರೆ ನಮ್ಮ ರಾಮಲಿಂಗಾರೆಡ್ಡಿಯವರು ಎಲ್ಲರನ್ನೂ ಕರ್ಕೊಂಬರೋರು, ಎಲ್ಲರನ್ನೂ ಕರ್ಕೊಂಬಂದು ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟವ್ರನ್ನ ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು, ನೋಡು ನಾನು ಹೇಳ್ದಂಗೆ ಅಣ್ಣ ಹೇಳ್ದಂಗೆ, ನಾನು ಹೇಳಿದ್ರೆ ಅಣ್ಣ ಹೇಳಿದ್ರೆ ನಾನು ಹೇಳ್ದಂಗೆ ಅಂತ ಹೇಳೋರು. ನಾನು ಹೇಳಿದ್ರೆ ಅಣ್ಣ ಹೇಳಿದ್ರೆ ನಾನು ಹೇಳ್ದಂಗೆ ಅಂತ ಹೇಳೋರು. ಅವ್ರ ಮುಂದೆ ಅಲ್ಲ, ಅವರು ಯಾವ ಕೆಲಸನೂ ಆಗಲಿ ಮಾಡಿಕೊಡ್ಬೇಕು, ಅವ್ರಿಗೆ ಹೇಳಬೇಕು ಅನ್ನೋರು. ಇವತ್ತು ಆಗಲಿ ಯಾವುದನ್ನ ಕಂಪ್ಲೇಂಟ್ ಬಂತು, ಇದು ಬಂತು ಹೇಳಿದ್ರೆ ಸಾಕು. ತಾವು ಫಸ್ಟ್ ಎಲೆಕ್ಷನ್ ಕ್ಯಾರಿಯರಲ್ಲಿ ಬರೋಕ್ಕಿಂತ ಮುಂಚೆ ಈ ಥರ ರೋಡ್ಗಳು ಇದ್ವಾ? ಇಲ್ಲ ರೋಡ್ಗಳೇ ಇಲ್ಲ, ಹಾಕಿರೋದು ಯಾವ ರೋಡ್ಗಳು ಇಲ್ಲ. ಈ ಥರ ರೋಡ್ಗಳು ಎಲ್ಲ ಯಾವಾಗ ಮಾಡಿದ್ದೀರಾ ತಾವು? ಈ ರೋಡ್ಗಳೆಲ್ಲ ಇವಾಗ ಒಂದು 20-25 ವರ್ಷದಿಂದ ಇದು ಇಂಪ್ರೂವ್ ಮಾಡ್ಕೊಂಡು ಬಂದಿದೆ. ಅಂದರೆ ಫಸ್ಟು ಟಾರ್ ಏನೂ ಇದ್ದಿಲ್ಲ, ಏನಿಲ್ಲ, ಎಲ್ಲ ಮಣ್ಣು ರೋಡ್ಗಳು ಇದು. ಅವಾಗೆಲ್ಲ ಜಮೀನುಗಳು ವ್ಯವಸಾಯ ಮಾಡ್ತಾ ಇದ್ವಿ. ಅದೆಲ್ಲ ಮತ್ತು ನೀವು ಸ್ಟಾರ್ಟಿಂಗಿಂದನೂ ಇದೇ ಮನೆಯಲ್ಲಿ ಇದೇ ಥರ ಮನೆಯಲ್ಲಿ ಇದ್ದೀರಾ ಅಥವಾ ಏನಾರು ಇದಕ್ಕೆ ಫಸ್ಟು ಈ ಥರ ಆಯಿತು ಡೆಮಾಲಿಷ್ ಮಾಡಿ ಮತ್ತೇನಾರು ಕಟ್ಟಿದ್ದೀರಾ? ಇಲ್ಲ ಅಂದರೆ ಇದು ನಿಮ್ಮ ಆಸ್ತಿ ಪ್ರಕಾರನೇ ಬಂದಿರೋದು? ಇಲ್ಲ, ಆಸ್ತಿ ಪ್ರಕಾರ ಅಂದರೆ ನಾನು 30 ವರ್ಷ ಆಯಿತು ಇಲ್ಲಿ ಬಂದು. ಅಲ್ಲಿ ಹಳೆ ಊರಲ್ಲಿ ಗುರಬಲಪಾಳ್ಯ ಅಂತ ಇದ್ದು, ಅದರಲ್ಲಿದ್ದೆ. ಅದು ಬಿಟ್ಟು ಇದು ಎಲ್ಲ ವ್ಯವಸಾಯ ಮಾಡ್ತಾ ಜಮೀನುಗಳಿತ್ತು. ಆವಾಗ ಇದು ಬಂದು ಒಂದು 13,000ಕ್ಕೆ ಇದು ಒಂದು ಸೈಟ್ ತಗೊಂಡೆ. ಅವಾಗ 13,000ಕ್ಕೆ. ಯಾವುದು ಮನೆಗಳಿಲ್ಲ ಇಲ್ಲಿ, ಯಾವುದು ಮನೆಗಳಿಲ್ಲ. ಮನೆ ಕಟ್ಬಿಟ್ರೂ 2-3 ತಿಂಗಳು ನಮ್ಮ ಹೆಂಚೂರು ಇಲ್ಲಿ ಬರಲಿಲ್ಲ. ಭಯ ಆಗ್ತದೆ, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಒಬ್ಬರೇ ಇದು ಮಾಡ್ತಾಯಿದ್ವಿ. ಮತ್ತು ಆಮೇಲೆ ಇದು ಪೊಲಿಟಿಕಲ್ ಕ್ಯಾರಿಯರಲ್ಲಿ ಬರೋಕ್ಕಿಂತ ಮುಂಚೆ ತಾವು ಏನು ಮಾಡ್ತಾಯಿದ್ರಿ ಕೆಲಸಗಳು? ನಾನು ವ್ಯವಸಾಯ ಮಾಡ್ತಾಯಿದ್ದೆ, ಆಮೇಲೆ ಬಂಡೆ ಕೆಲಸ ಮಾಡಿಸ್ತಾ ಇದ್ದೆ, ಲಾರಿ ಇಟ್ಟಿದ್ದೆ.
ಲಾರಿ ಬಾಡಿಗೆ ಬಂಡೆ ಕೆಲಸ ಮಾಡಿಕೊಂಡು ಮೆಟೀರಿಯಲ್ ಸಪ್ಲೈ ಮಾಡಿಕೊಂಡು ಏನು ಮೆಟೀರಿಯಲ್ ಸಪ್ಲೈ ಸರ್? ಅದೇ ಬೆಂಡಿಂಗ್ ಮೆಟೀರಿಯಲು ಈ ಡ್ರೈನೇಜು ಕಲ್ಲುಗಳು ಹಾಂ 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 ಇದು ಅಂದರೆ ಟ್ರಾನ್ಸ್ಪೋರ್ಟಿಂಗ್ ಆ್ಯಂಡ್ ಟ್ರಾವೆಲಿಂಗ್. ಕಾರ್ಪೊರೇಷನ್ಗೆ ಎಲ್ಲ ಸಪ್ಲೈ ಮಾಡ್ತಾ ಇದ್ದೆ. ಹಾಂ ಹಾಂ ಕಾರ್ಪೊರೇಷನ್ಗೆ ಬಿ ಡಿ ಎಗೆ ಎಲ್ಲದಕ್ಕೂ ಸಪ್ಲೈ ಮಾಡ್ತಾ ಇದ್ದೆ ಮೆಟೀರಿಯಲ್. ಹಾಂ ಹಾಂ ನಮ್ಮ ಜೆ ಪಿ ನಗರ ಇಂಪ್ರೂವ್ ಆಗಿದ ಲೇಔಟ್ಗಳು ಆದಾಗೆಲ್ಲ ನಾನೇ ಸಪ್ಲೈ ಮಾಡಿರೋದು. ಹಾಂ ಹಾಂ ನಾನು ಬೆಂಗಳೂರು ಒಳಗಡೆ ಅರ್ಧ ಬೆಂಗಳೂರು ನನ್ನ ಮೆಟೀರಿಯಲ್ ಇದೆ. ಹಾಂ ಹಾಂ ನನ್ನ ಮೆಟೀರಿಯಲ್ ಇದೆ ಬೆಂಗಳೂರು, ಅರ್ಧ ಬೆಂಗಳೂರು. ಅವಾಗ ಹಾಂ ಹಾಂ ಮೈಸೂರು ಬ್ಯಾಂಕ್ ಹತ್ರ ಆಗ್ಲೊತ್ತೆ ತಗೊಂಡೋಗಿ ಅನ್ಲೋಡ್ ಮಾಡ್ತಾ ಇದ್ದೆ ಲಾರಿ ತಗೊಂಡು. ಯುವ ಜನರಿಗೆ ಏನಂತ ಬಯಸ್ತೀರಾ? ಏನು ಹೇಳ್ಬೇಕಂತ ಬಯಸ್ತೀರಾ ಈಗಿನ ಇವಾಗ್ಲೂ ಒಳ್ಳೇದು ಆಗಬೇಕು ಜನಗಳಿಗೆ. ಇವಾಗಲೂ ಒಳ್ಳೇದು ಮಾಡ್ಬೇಕಂತೇನೆ ಕರ್ತವ್ಯ ಏನಂದು. ಏರಿಯಾ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು ಎಲ್ಲರಿಗೂ. ಈಗ ಮತ್ತೆ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಈಗ ಒಂದು ವರ್ಷ ಅಪ್ರಾಕ್ಸಿಮೇಟ್ಲಿ 3 ತಿಂಗಳು ಏನೋ ಸಮಥಿಂಗ್ ಇದೆ. ಹೌದು. ಆವಾಗ ಇನ್ನು ನೀವು ಮತ್ತೆ ಟಿಕೆಟಿಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಕಂತ ಆಸೆ ಮಾಡಿಸಿ ನಿಮಗೆ ಡೆಫಿನೆಟ್ ಆಗಿ ಒಂದು ಸೆಕ್ಯೂರ್ಡ್ ಆಗಿರಬೇಕು ಒಂದು ಸೀಟ್ಗಳು ಇದರಲ್ಲಿ. ಕಾಂಗ್ರೆಸ್ಸಿಂದ ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಇಲ್ಲ ನಾನು ಕೊಟ್ಟಿಲ್ಲ, ಹೋಗಿಲ್ಲ, ಹೋಗೋದು ಇಲ್ಲ. ಅಲ್ಲ ನಿಮ್ಮ ಪಾರ್ಟಿಯಿಂದಾನೆ ಬೇರೆಯವರಿಗೂ ಅವಕಾಶ ಕೊಟ್ಟಿಲ್ಲ ನಿಮ್ಮನ್ನು ಬಿಟ್ಟು. ಇಲ್ಲ, ಅವರು ಕೊಟ್ಟಿಲ್ಲ, ಆಗೋದು ಇಲ್ಲ. ಅದು ಕೇಳ್ತಾ ಇದ್ದೀನಿ. ಏರಿಯಾದಲ್ಲಿ ಆಗೋದು ಇಲ್ಲ. ಬಟ್ ನಾನು ಯಾವುದು ರಿಶ್ವತ್ ತಗೊಳ್ಳಲ್ಲ, ಏನು ಇದಿಲ್ಲ. ಒಂದ್ಸಲ ಯಾರು ಹೈಕಮಾಂಡ್ ತನಕ ತಾವು ಹೋಗಿದ್ದೀರಾ? ಹೈಕಮಾಂಡ್ ಹತ್ರ ಹೋಗಿಲ್ಲ. ಬಟ್ ಇಲ್ಲಿಲ್ಲೇ ನಾನು ಹೋಗ್ಬೇಕು ಅಂತ ಇದ್ದೆ. ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ನಾನು ಪ್ರಾಬ್ಲಮ್ ಆಗಿದ್ದಕ್ಕೆ ನಾನು ಎಲ್ಲಿ ಹೋಗೋದಕ್ಕೆ. ನಿಮ್ಮ ಸೀನಿಯರ್ ಲೀಡರ್ ಯಾರಾಗಿದ್ದಾರೆ ನಿಮ್ಮ ಕಡೆ? ನಮ್ಮ ಕಡೆ ಸೀನಿಯರ್ ಲೀಡರ್ ಯಾರು ಇದಿಲ್ಲ.